ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2025-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಒಂದು ಮಾಹಿತಿನೂ ಕೂಡ ಕೇಳ್ತಿದ್ರು, ಒಂದು ಅಪ್ಡೇಟ್ ಕೂಡ ಕೇಳ್ತಿದ್ರು. ಏನಂದರೆ 24-25 ಸಾಲಿನ ಲಾಸ್ಟ್ ಇಯರ್ ಅಪ್ಲಿಕೇಶನ್ ಹಾಕಿದ್ದೀವಲ್ಲ, ಆ ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ, ಬರುತ್ತೋ ಅಥವಾ ಏನಂತ ಕೇಳ್ತಿದ್ರು. ಆ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೂಡ ಬಂದಿದೆ, ಆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್. 2024-25ನೇ ಸಾಲಿನಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರಲ್ಲ, ಸೊ ಅವ್ರಿಗೆ ಏನು ಮಾಡಿದ್ರೆ ಅಂದರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಯಾರ್ಯಾರು ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿದ್ದಾರೆ, ಸೊ ಅವ್ರಿಗೆ ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಅನುದಾನ ಬಿಡುಗಡೆ ಆಗಲಿದೆ ಇನ್ನೇನು ಕೆಲವೇ ದಿನಗಳಲ್ಲಿ. ಅಂಥವ್ರ ಅಕೌಂಟಿಗೆ ಏನಪ್ಪ ಅಂದರೆ ಅಮೌಂಟ್ ಜಮಾ ಆಗುತ್ತೆ. ಯಾಕಂದರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವತಿಯಿಂದ ಅವ್ರಿಗೆ ಏನು ಮಾಡ್ತಾರೆ 60 ಮತ್ತು 40% ಮೇಂಟೆನೆನ್ಸ್ ಅಮೌಂಟ್ ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ. ಅದರಲ್ಲಿ 40% ಅಮೌಂಟ್ ರಾಜ್ಯ ಸರ್ಕಾರ ಕೊಟ್ಟರೆ 60% ಅಮೌಂಟು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ. ಸೊ ಅಂಥ ಒಂದು ವಿದ್ಯಾರ್ಥಿ 60% ಅಮೌಂಟ್ ಯಾರಿಗೆ ಬಂದಿಲ್ಲ, ಸೊ ಅವ್ರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಹಣ ಬಿಡುಗಡೆ ಆಗಿದೆ. ಯಾಕೆಂದರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಿಂದ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿ ಲಾಸ್ಟ್ ಡೇಟ್ನ ಇದೇ ತಿಂಗಳು 20/10/2025 ಕೂಡ ವಿಸ್ತರಣೆ ಮಾಡೋದ್ರಿಂದ ಅದು ಮೈನಾರಿಟಿ ಅವ್ರದ್ದು ಫಂಡ್ ಕೂಡ ರಿಲೀಸ್ ಆಗುತ್ತೆ, ಮೈನಾರಿಟಿ ಸ್ಟೂಡೆಂಟ್ಸ್ಗಳದ್ದು. ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗೆ ಏನು ಅರ್ಜಿ ಸಲ್ಲಿಸಿದರೆ, ಸೊ ಅವ್ರಿಗೆ ಕೂಡ ಅಮೌಂಟ್ ಕೂಡ ಬರುತ್ತೆ. ಇಲ್ಲಿ ನಿಮ್ಗೆ ಕಾಂತದಿಂದ ಭಾವಿಸೋದು 2024-25ನೇ ಸಾಲಿನಲ್ಲಿ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರೆ ಫ್ರೆಂಡ್ಸ್, ಸೊ ಅವ್ರದ್ದು ಅಪ್ಲಿಕೇಶನು SC ಮತ್ತು ST ಕೆಟಗರಿ ಯಾರಿದ್ರೆ, ಸೊ ಅವ್ರದ್ದು 60% ಮತ್ತು 40% ಅಂತೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬಿಡುಗಡೆ ಆಗುತ್ತೆ. ಸೊ ಕೇಂದ್ರ ಸರ್ಕಾರದ 40% ಅಮೌಂಟು ನಿಮ್ಗೆ ಏನಪ್ಪ ಅಂದರೆ ಬಂದಿರಲ್ಲ ಅಂದರೆ ಖಂಡಿತ ಕೂಡ ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕು. ಸೊ ಇನ್ನೂ ಅವ್ರಿಗೆ ಎಷ್ಟೇ ದಿನ ಕೂಡ ಆದರೂ ಅವ್ರ ಅಮೌಂಟ್ ಬಂದೇ ಬರುತ್ತೆ. SCP ಮತ್ತು TSP ಯೋಜನೆ ಅಡಿ ಏನು ಅಮೌಂಟ್ ಬಿಡುಗಡೆ ಆಗಿರುತ್ತೆ ಅಮೌಂಟ್ ಖಂಡಿತ ಕೂಡ ಬರುತ್ತೆ, ಯಾವುದೇ ಕಾರಣ ಕೂಡ ಬೇಡ. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗಳದ್ದು ಏನಪ್ಪ ಅಂದರೆ ಅಪ್ಲಿಕೇಶನ್ ನಿಮ್ಮದು ವೆರಿಫಿಕೇಷನ್ ಆಗಿದೆ ಅಥವಾ ಇಲ್ಲ ಅಂತ ಒಂದು ಸರಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಆಲ್ರೆಡಿ ಈಗ ವೆರಿಫಿಕೇಷನ್ ಆಗಿದೆ ಇಲ್ಲ ಅಂತೇಳಿ ನೀವು ಲಾಗಿನ್ ಆಗಿ ಕೂಡ ಚೆಕ್ ಕೂಡ ಮಾಡ್ಕೋಬೋದು. ಸೊ ಯಾರ್ಯಾರು ವಿದ್ಯಾರ್ಥಿ ಚೆಕ್ ಮಾಡ್ಕೊಂಡಿಲ್ಲ ಅವ್ರು ಚೆಕ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಅಮೌಂಟು ಯಾರ್ಯಾರ್ದು ವೆರಿಫಿಕೇಷನ್ ಆಗಿ ಎಲಿಜಿಬಲ್ ಅಂತ ಬಂದಿದೆ, ಸ್ಟೇಟಸ್ ಅಪ್ಡೇಟ್ ಆಗಿದೆ, ಅವರೆಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಸ್ವಲ್ಪ ದಿನ ವೇಟ್ ಮಾಡಿ. ಸಮಾಜ ಕಲ್ಯಾಣ ಮತ್ತು ಅಲ್ಪಸಂಖ್ಯಾತ ಮೈನಾರಿಟಿ ಸ್ಟೂಡೆಂಟ್ಸ್ಗಳದ್ದು ಸೊ ಖಂಡಿತ ಕೂಡ ಹಣ ಬರುತ್ತೆ. ಯಾಕೆಂದರೆ ಮೈನಾರಿಟಿ ಸ್ಟೂಡೆಂಟ್ಸ್ನವ್ರಿಗೂ ಕೂಡ ಪ್ರತಿ ವರ್ಷವೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನಪ್ಪ ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಫಂಡ್ ರಿಲೀಸ್ ಮಾಡ್ತಾ ಹೋಗುತ್ತೆ. ಆ ವಿದ್ಯಾರ್ಥಿ ಹಣ ಬರಲೇಬೇಕು ಅಂತಲೂ ಹೇಳಿದೆ. ಸೊ ಹಾಗಾಗಿ ಬಿಡುಗಡೆ ಆಗುತ್ತೆ. ಬಟ್ OBC ಸ್ಟೂಡೆಂಟ್ಸ್ನವ್ರದ್ದು ಬರುತ್ತೆ ಅಂತ ಖಂಡಿತ ಕೂಡ ಹೇಳೋಕ್ಕಾಗಲ್ಲ, ಯಾಕೆಂದರೆ ಶ್ಯೂರಿಟಿ ಇಲ್ಲ. ಯಾಕೆಂದರೆ 100% ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡೋದ್ರಿಂದ ಮತ್ತು ವಿದ್ಯಾರ್ಥಿ ಸ್ಕಾಲರ್ಶಿಪ್ ಕೂಡ ನೀಡೋದ್ರಿಂದ ಅವ್ರದ್ದು ಬರುತ್ತೆ ಅಂತ ನಾವು ಅಶ್ಯೂರೆನ್ಸ್ ಕೊಡೋಕ್ಕಾಗೋದಿಲ್ಲ ಅಂತಲೂ ಕೂಡ ಅಪ್ಡೇಟ್ ಬಂದಿದೆ. ಸೊ ಹಾಗಾಗಿ ಹಿಂದುತ್ವ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು. ಬಟ್ ಆದರೆ ಅಲ್ಪಸಂಖ್ಯಾತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಪರಿಶಿಷ್ಟ ಪಂಗಡ ಇರ್ಬೋದು ಮತ್ತು ಅದರ ಜೊತೆಗೆ ಸಮಾಜ ಕಲ್ಯಾಣ ಇರ್ಬೋದು ಮತ್ತು ಅಲ್ಪಸಂಖ್ಯಾತ ಇರ್ಬೋದು, ಇವ್ರಿಗೆ ಖಂಡಿತ ಕೂಡ ಹಣ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ, ಇನ್ನು ಕೆಲವೇ ದಿನಗಳಲ್ಲಿ ಕೂಡ. ಯಾಕಂದರೆ 20/10/2025 ಆನ್ವರ್ಡ್ಸು ಫಂಡ್ ಕೂಡ ರಿಲೀಸ್ ಆಗಲಿದೆ. ಕೇಂದ್ರ ಸರ್ಕಾರ ಕೂಡ ಅನುದಾನ ಬಿಡುಗಡೆ ಮಾಡಲಾಗಿದೆ. ಸೊ ಅನುದಾನ ನೇರವಾಗಿ ನಿಮ್ಮ ಖಾತೆ ಕೂಡ ಜಮಾ ಆಗಲಿಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಂಡಿದೆ ರಾಜ್ಯ ಸರ್ಕಾರ. ಸೊ ಹಾಗಾಗಿ ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳು ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಅಲ್ಪಸಂಖ್ಯಾತ ಕಲ್ಯಾಣ ವಿದ್ಯಾರ್ಥಿಗಳು ವೇಟ್ ಮಾಡಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ನನಗೆ ಮೆಸೇಜ್ ಮಾಡಿ ಕೇಳ್ತಾಯಿದ್ರು, ಸರ್ ನಮ್ಮ ಅನುದಾನ ಬರೀ ಓನ್ಲಿ ಸ್ಟೇಟ್ ಗೌರ್ಮೆಂಟಿದ್ದು ಬಂದಿದೆ, ರಾಜ್ಯ ಸರ್ಕಾರದ ಬಂದಿದೆ, ಕೇಂದ್ರ ಸರ್ಕಾರದ ಬರುತ್ತೋ ಅಥವಾ ಇಲ್ಲ ಇನ್ನೂ ರಿಮೈನಿಂಗ್ ಅಮೌಂಟ್ ಅಂತ. ಖಂಡಿತ ಕೂಡ ಬರುತ್ತೆ ಅಂತ ಆಶ್ವಾಸನೆ ಕೊಡ್ತಾಯಿದ್ದೀನಿ. ಹಾಗೆ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಅವರು ಅಪ್ಡೇಟ್ ಕೂಡ ಕೇಳಿದಾಗ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡದವರು ಖಂಡಿತ ಕೂಡ ಬರುತ್ತೆ, ಮತ್ತು ಮೈನಾರಿಟಿ ಸ್ಟೂಡೆಂಟ್ಸ್ನವರು ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ವೇಟ್ ಮಾಡಿ, ಇನ್ನೂ 10 to 15 ಡೇಸಲ್ಲಿ ನಿಮ್ಮದು ಬಜೆಟ್ ಕೂಡ ರಿಲೀಸ್ ಆಗಿ ನಿಮ್ಮ ಅಮೌಂಟ್ ನಿಮ್ಮ ಕೈ ಸೇರಲಿ ಅಂತ ಹೇಳ್ತೀನಿ. ಯಾರ್ಯಾರು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂತಿದ್ರೆ ಅವ್ರು ರಿನ್ಯೂವಲ್ ಮಾಡ್ಕೊತಿದ್ರೆ ಖಂಡಿತ ಕೂಡ ರಿನ್ಯೂವಲ್ ಮಾಡ್ಕೊಳ್ಳಿ. ಮತ್ತು ಅರ್ಜಿ ಯಾರ್ಯಾರು ಸಲ್ಲಿಸಿಲ್ಲ ಖಂಡಿತ ಕೂಡ ಸಲ್ಲಿಸಿ. ರಿಜಿಸ್ಟರ್ ನಂಬರ್ ಯಾರು ಬಂದಿಲ್ಲ ಸ್ವಲ್ಪ ವೇಟ್ ಮಾಡಿ, ರಿಜಿಸ್ಟರ್ ನಂಬರ್ ಬಂದಮೇಲೆ ಅಪ್ಡೇಟ ಮಾಡಿ ಫ್ರೆಂಡ್ಸ್.